ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನೋಡೋಣ 3-in-1 ಬಾಕ್ಸ್ ವೈರಿಂಗ್ ಮಾಡೋದು ಹೆಂಗೆ ಅಂತ. ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ, ಹೆಂಗೆ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಾದ್ರೆ ನೋಡಿ, 3-in-1 ಬಾಕ್ಸ್ ಅಂದರೆ ಪಿನ್ಗಳು 3 ಟೈಪಲ್ಲಿ ಪಿನ್ಗಳು ಹಾಕೊಬೋದು. ಅದಕ್ಕೆ ಒಂದು ಸ್ವಿಚ್ ಇರ್ತದೆ. 3 ಟೈಪಲ್ಲಿ ಪಿನ್ಗಳು ಯಾವುವು ಅಂದರೆ ಒಂದು 15 amps, ಒಂದು 5 amps, ಒಂದು ಟೂ ಪಿನ್ ಟಾಪ್ ಅಂತ ಹೇಳ್ಬಿಟ್ಟು ಬರ್ತದೆ, ಅದು ಹಾಕೊಬೋದು. ಇದಕ್ಕೆ ವೈರಿಂಗ್ ಮಾಡ್ಕೊಬೇಕಾಗಿರೋದು ನೋಡಿ, ಬಾಕ್ಸ್ ಸ್ವಲ್ಪ ಈ ಥರ ವೈರ್ಗಳು ಒಳಗಡೆಗೆ ಹಾಕ್ಕೊಂಡು 2 ವೈರ್ಗಳು ಒಳಗಡೆಗೆ ಹಾಕ್ಕೊಂಡು 3 ವೈರ್ ಹಾಕೊಬೇಕು. ಬಟ್ ಇಲ್ಲಿ ಅರ್ಥಿಂಗ್ ಅವಶ್ಯಕತೆ ಇಲ್ಲ ಅಂತೇಳಿ ಹಾಕಿಲ್ಲ. 3 ವೈರ್ ಒಳಗಡೆ ಅರ್ಥಿಂಗ್ ಅವಶ್ಯಕತೆ ಅಂತಲ್ಲ, ಒಳಗಡೆ ಇಲ್ಲಿ ಬಿಲ್ಡಿಂಗಲ್ಲಿ ಅರ್ಥಿಂಗ್ ಇಲ್ಲ, ಅದಕ್ಕೋಸ್ಕರ ಅಂತೇಳಿ ಇದು ಒಳಗಡೆಗೆ ಹಾಕ್ಕೊಂಡಿಲ್ಲ. ಅದಕ್ಕೆ ಅಂತೇಳಿ ನಾನು 2 ವೈರ್ಗಳು ಮಾತ್ರ ಹಾಕ್ಕೊಂಡು 2 ವೈರ್ಗಳು ಒಳಗಡೆ ಗಂಟು ಹಾಕಿದ್ದೀನಿ. ಗಂಟಾಗಿರೋ ಕಾರಣ ಈ ಹೊರಗಡೆಯಿಂದ ವೈರನ್ನು ಎಳೆದ್ರೆ ಆಚೆಗೆ ಬರ್ದಿರೋ ಇರ್ತದೆ ಅಂತ ಹೇಳ್ಬಿಟ್ಟು ಗಂಟು ಹಾಕಿದ್ದೀನಿ. ಗಂಟು ಹಾಕ್ಬಿಟ್ಟು ನೋಡಿ, ಈ ಥರ ವೈರ್ ಕನೆಕ್ಷನ್ ಪ್ಲೇಸ್ ನೋಡ್ರಲ್ಲೂ ಒಂದು ಸ್ವಿಚ್ಗೆ ಇನ್ನೊಂದು ಸಾಕೆಟ್ ಕೊಡ್ತಾ ಇದ್ದೀನಿ, ಕೊಡಬೇಕು. ಒಂದು ನೋಡಿ ಈ ಥರ ಒಂದು ಸ್ವಿಚ್ಗೆ ಕೊಡ್ತಾ ಇದ್ದೀನಲ್ಲ, ಈ ಸ್ವಿಚ್ಗೆ ಒಂದು ಕೊಡಬೇಕು. ಸ್ವಿಚ್ಗೆ ಆಗಿದ್ಮೇಲೆ ಇನ್ನೊಂದು ಸಾಕೆಟ್ ಕೊಡ್ತೀನಿ. ಸ್ವಿಚ್ಗೆ ಆಯಿತು. ಇವಾಗ ಇನ್ನು ಸಾಕೆಟ್ಗೆ ಹಾಕ್ಕೋಬೇಕು. ಈ ಸಾಕೆಟ್ಗೆ ಇದನ್ನು ನ್ಯೂಟ್ರಲ್ಲು ಆ ಕಡೆ ಪೇಸ್ ಹಾಕಿದ್ದೀನಿ ಕಂಟ್ರೋಲ್ಗೆ ಅಂತೇಳಿ, ಇದು ಒಂದು ನ್ಯೂಟ್ರಲ್ ಡೈರೆಕ್ಟ್ ಹಾಕಿದ್ದೀನಿ ಸಾಕೆಟ್ಗೆ. ಇವಾಗ ಇರೋದನ್ನ ಸ್ವಿಚ್ಚಿಂದ ಸಾಕೆಟ್ಗೆ ಇನ್ನೊಂದು ಬರಬೇಕು. ಈ ಸಾಕೆಟ್ಗೆ ಪೇಸ್ ನ್ಯೂಟ್ರಲ್ 2 ಇರಬೇಕಲ್ಲ, ಪೇಸು ನಾವು ಸ್ವಿಚ್ ಕೊಟ್ಟಿದ್ದೀವಿ, ಸ್ವಿಚ್ಚಿಂದ ಪೇಸನ್ನು ಮತ್ತೆ ಕಂಟ್ರೋಲ್ ಮಾಡಿ ಸಾಕೆಟ್ಗೆ ಬರ್ಬೇಕಂತೇಳಿ ಸಾಕೆಟಿಂದ ಸ್ವಿಚ್ಗೆ ಇನ್ನೊಂದು ವೈರ್ ಕೊಡ್ತಾ ಇದ್ದೀವಿ. ಅದೇ 2 ವೈರ್ ಆಯಿತು. ಈ 2 ವೈರ್ ಕಲೆಕ್ಷನ್ ಕೊಟ್ಟಿದ್ದಾದಮೇಲೆ ನೋಡಿ, ಇದನ್ನು ಸ್ಕಿನ್ ಮಾಡಿಕೊಂಡು ಅಂದರೆ ಟ್ವಿಸ್ಟ್ ಮಾಡ್ಕೋಬೇಕು. ವೈರ್ಗಳು ಲೂಸ್ ಕನೆಕ್ಷನ್ ಬರ್ದಿರ್ತದೆ. ಟ್ವಿಸ್ಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೆಯದು. ಈ ಥರ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಲೂಸ್ ಕನೆಕ್ಷನ್ ಬರ್ದಿರೋ ಇರ್ತದೆ, ಕ್ಲೀನಾಗಿ ಕೂತ್ಕೊತದೆ. ಸಾಕೆಟಲ್ಲಿ ಸ್ಕ್ರೂವಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಸಾಕೆಟಲ್ಲಿ ಸ್ವಿಚ್ಚಲ್ಲಿ ಸ್ಕ್ರೂಗಳಲ್ಲಿ ಕ್ಲೀನಾಗಿ ಕೂತ್ಕೊತದೆ. ಸಾಕೆಟು ವೈರ್ಗಳು ಲೂಸ್ ಬರೋಲ್ಲ, ಆರ್ಕು ಆಗಲ್ಲ, ಲೂಸು ಬರೋಲ್ಲ. ಅದಕ್ಕಂತೇಳಿ ನಾನು ಟ್ವಿಸ್ಟ್ ಮಾಡ್ಕೊಂಡು ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಇದು ನೋಡಿ, ಸಾಕೆಟ್ ಸ್ವಿಚ್ಚಿಂದ ಸಾಕೆಟ್ಗೆ ಕೊಡ್ತಾ ಇದ್ದೀನಿ. ಈ ಸ್ವಿಚ್ಚಿಂದ ಸಾಕೆಟ್ಗೆ ಕಂಟ್ರೋಲ್, ಸ್ವಿಚ್ ಆನ್ ಮಾಡಿದ್ರೆ ಸಾಕೆಟ್ಗೆ ಬರೋಂಗೆ. ಇದು ನಾವು ಏನಕ್ಕೆ ಬೇಕಾದರೆ ಯೂಸ್ ಮಾಡ್ಕೊಬೋದು. ಇದು ಕಂಟ್ರೋಲ್ 2-in-1 ಸಿಂಪಲ್ಲಾಗಿ 3-in-1 ಬಾಕ್ಸ್ದು ಕನೆಕ್ಷನ್. ಇದು ನೋಡಿ, ಈ ಥರ ಮುಗಿಯಿತು. ಇದನ್ನೇನಿಲ್ಲ, ಇನ್ನು ಬಾಕ್ಸ್ ಫಿಟ್ ಮಾಡ್ಕೊಳ್ಳೋದು. ಬಾಕ್ಸ್ ಫಿಟ್ ಮಾಡ್ಕೊಂಡು ನಾವು ಏನಕ್ಕಂತ ನಾವು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಆ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೊಬೋದು. ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡಿರೋದು ಟೆಂಪರರಿ ಬಾಕ್ಸ್ಗೆ. ಅವ್ರಿಗೆ ಬೇಕು ಅಂತ ಹೇಳಿದ್ದಕ್ಕೆ, ನಾವು ಐರನ್ ಬಾಕ್ಸು ಅದು ಇದು ಹಾಕ್ಕೊಬೇಕು ಅಂತ ಕೇಳಿದ್ದಕ್ಕೆ ನಾನು ಇದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅವರು ಏನಕ್ಕೆ ಬೇಕಾದರೆ ಯೂಸ್ ಮಾಡ್ಕೊಬೋದು, ಬಟ್ ಅರ್ಥಿಂಗ್ ಇರಲ್ಲ. ಅರ್ಥಿಂಗ್ ಇರೋವಂಥದ್ದಕ್ಕೆ ಯೂಸ್ ಮಾಡೋಂಗಿಲ್ಲ. ಅರ್ಥಿಂಗ್ ಇಲ್ಲದೇ ಇರೋದಂತಕ್ಕೆ ಯಾವುದಕ್ಕೆ ಬೇಕಾದರೆ ಯೂಸ್ ಮಾಡ್ಕೊಬೋದು. ಚಾರ್ಜರ್ಗಳಿಗೆ ಪ್ಲಸ್ ಐರನ್ ಬಾಕ್ಸ್ಗೆ ಅರ್ಥಿಂಗ್ ಬೇಕಾಗುತ್ತೆ. ಬಟ್ ಅದು ಅವ್ರು ಕೇಳಿದ್ರೆ ಅವ್ರು ಬೇಡ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೇನು ಹೇಳೋಕ್ಕೆ ಹೋಗಿಲ್ಲ. ಇರೋದೊಂದೇ ಆಪ್ಷನ್ ಇಲ್ಲಿ, ಯಾಕಂದರೆ ಅರ್ಥಿಂಗ್ ಬಿಲ್ಡಿಂಗಲ್ಲಿ ಇಲ್ಲ, ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು 2 ವೈರ್ ಹಾಕಿದ್ದೀನಿ. ಸೊ ಈ ಬಾಕ್ಸ್ ಫಿಟ್ಟಿಂಗು ಮೇಲೆ ಸ್ಕ್ರೂಗಳು 4 ಇದ್ದಾವೆ. 4 ಸ್ಕ್ರೂಗಳು ಫಿಟ್ ಮಾಡಿದ್ದು. ಇದನ್ನು 4 ಸ್ಕ್ರೂಗಳು ಫಿಟ್ ಮಾಡೋದು ಅಷ್ಟೇ. ಇನ್ನು ವೈರ್ಗಳೆಲ್ಲ ಇರೋ ವೈರು ಇನ್ನು ಟ್ವಿಸ್ಟ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ನೀವು ಏನು ನಿಮಗೆ ಬೇಕಾಗಿರೋ ಟೈಪಲ್ಲಿ ನೀವೇ ರೆಡಿ ಮಾಡ್ಕೊಬೋದು. ನೋಡಿ, ಈ ಥರ ಆರಾಮಾಗಿ ಸಿಂಪಲ್ ಆಗಿದೆ ಕೆಲಸ. ಇದರಲ್ಲಿ 5-in-1 ಬರುತ್ತೆ. ಆ 5-in-1 ಬರೋದಕ್ಕೂ ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ಈ 3-in-1 ಅದು ಹಾಕಬೇಕಾದ್ರೆ ಮಾತ್ರ ನೋಡ್ಸೋಕ್ಕಾಗೋದು. ಅದಕ್ಕೆ ಮುಂಚೆ ನೋಡ್ಸೋಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ನಿಮಗೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.